ಕರ್ನಾಟಕ ರಾಜ್ಯದಾದ್ಯಂತ ಖಾಸಗಿ ರಿಯಲ್ ಎಸ್ಟೇಟ್ ಡೆವಲಪರ್ಗಳನ್ನು ಪ್ರತಿನಿಧಿಸುವ ಅಗ್ರ ಸಂಸ್ಥೆಯಾದ ಕ್ರೆಡೈ ಕರ್ನಾಟಕದ 3ನೇ ಗವರ್ನಿಂಗ್ ಕೌನ್ಸಿಲ್ ಸಭೆಯು ಬೀದರ್ ನಗರದಲ್ಲಿರುವ ವಾಲಿ ನಿವಾಸದಲ್ಲಿ ಜರುಗಿತು. ಕರ್ನಾಟಕ ಕ್ರೆಡೈ ಅಧ್ಯಕ್ಷರಾದ ಭಾಸ್ಕರ್ ನಾಗೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬೀದರ್ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅನುಭವಿಸುತ್ತಿರುವ ಸಮಸ್ಯೆ ಹಾಗೂ ಅವುಗಳ ಪರಿಹಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯ ನಂತರ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅಧ್ಯಕ್ಷ ಭಾಸ್ಕರ್ ನಾಗೇಂದ್ರಪ್ಪ ಅವರು, ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಈ 3ನೇ ಗವರ್ನಿಂಗ್ ಕೌನ್ಸಿಲ್ ಸಭೆ ಮಾಡಿದ್ದು ತುಂಬಾ ಖುಷಿಯಾಗಿದೆ. ಇಷ್ಟು ದಿನ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಈ ಸಭೆಯನ್ನ ರಾಜ್ಯದ ನಾನಾ ಜಿಲ್ಲೆ ಕೇಂದ್ರಗಳಿಗೆ ವಿಸ್ತರಿಸಿ ಅಲ್ಲಿನ ಆಗುಹೋಗುಗಳನ್ನು ಚರ್ಚಿಸಲು ನಮ್ಮ ಸಂಸ್ಥೆ ಹೊರಟಿದೆ ಎಂದರು. ತುಂಬಾ ಸಂತೋಷ. ಇವತ್ತು ಬೀದರ್ ನಮ್ಮ ಕರ್ನಾಟಕದ ಕಿರೀಟ ಅಂತ ನಮ್ಮ ಬೀದರ್ ಕ್ರೆಡೈನವ್ರು ಹೇಳ್ತಾ ಇದ್ರು. ದಿ ಕ್ರೌನ್ ಆಫ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮೇಲ್ಭಾಗದಲ್ಲಿದೆ. ಚಿಕ್ಕದಾದಂಥ ಜಿಲ್ಲೆ, ಭಾಳ ಚಿಕ್ಕದಂಥ ಜಿಲ್ಲೆ. ಅದರ ಜೊತೆಗೆ ಇಲ್ಲಿ ಇದರದೇ ಆದಂಥ ಒಂದು ವೈಭವ ಇದೆ. ಇವತ್ತು ನಾವು ಇಂಡಿಯಾ ಸ್ಟೋರಿ, ರಿಯಲ್ ಎಸ್ಟೇಟು, ಎಕಾನಮಿ ಇದ್ರ ಬಗ್ಗೆ ಎಲ್ಲ ಏನು ಮಾತಾಡ್ತಿದ್ವಿ. ಸೊ ಇದರಲ್ಲಿ ಇವತ್ತು ಟಿಯರ್ 2 ಸಿಟಿ ಸ್ಟೋರಿ. ಸೊ ಇದರಲ್ಲಿ ಬೀದರ್ ಸಹ ಒಂದು ಭಾಗ್ಯ, ಅದರದೇ ಆದಂಥ ಒಂದು ಪಾರ್ಟ್, ಅದರದೇ ಆದಂಥ ಒಂದು ಶೇರು ಇದರಲ್ಲೂ ಇದೆ. ಸೊ ಇವಾಗ ನಾವು ಏನು ಕ್ರೆಡಾಯಿಂದ ನಾವು ಗ್ರೋತ್ಗೇನು ಮಾತಾಡ್ತಾ ಇದ್ದೀವಿ, ಬಿಯಾಂಡ್ ಬೆಂಗಳೂರು ಅಥವಾ ಬೆಂಗಳೂರಿನಿಂದ ಅರ್ಬನ್ನಿಂದ ಸಬರ್ಬು ಅಥವಾ ನಾವು ಹಳ್ಳಿಯಿಂದ ಪಟ್ಟಣದ ಕಡೆ ಏನು ಮೈಗ್ರೇಷನ್ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ, ಇದರಲ್ಲಿ ಬೀದರ್ದೂ ಜಿಲ್ಲಾಡಳಿತ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಇದರದೇ ಆದಂಥ ಒಂದು ಛಾಪು ಇದೆ. ಸೊ ಈ ಒಂದು ದಿಸೆಯಲ್ಲಿ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಬೀದರ್ಲು ಇರ್ತಕ್ಕಂಥ ಕ್ರೆಡೈ ಬಿಲ್ಡರ್ಸ್ನನ್ನು ಹುರಿದುಂಬಿಸ್ಬೇಕು, ಇಲ್ಲೂ ಒಂದು ಅವೇರ್ನೆಸ್ ಮಾಡಬೇಕು. ಆ ಜಾಗದಲ್ಲಿ ಮುಂಚೆ ನಾವು ಎಲ್ಲದನ್ನು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಿದ್ವಿ. ಇವತ್ತು ಬೆಂಗಳೂರು ಬೇರೆ ಬೇರೆ ಜಿಲ್ಲಾಡಳಿತ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಸದೈವ ಅವಕಾಶ ಒಂದು ಕಲ್ಪಿಕೊಟ್ಟಿದೆ. ಅದರ ಜೊತೆಗೆ ಅಲ್ಲಿ ಅದರದೇ ಆದಂಥ ಒಂದು ಅವಕಾಶ ಇರೋದ್ರಿಂದ ಅದು ಅದರದ್ದು ಹಕ್ಕು ಮತ್ತು ಅದರದೊಂದು ಅಧಿಕಾರದಿಂದ ನಮ್ಮನ್ನೆಲ್ಲ ಇಲ್ಲಿ ಬರಮಾಡ್ಕೊಂಡಿದೆ. ಅದೊಂದು ಟ್ರೇಡ್ ಬಾಡಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ನಮಗೆ ಇರ್ತಕ್ಕಂಥ ಅವಕಾಶಗಳು, ಸವಾಲು, ನಾವು ಇದನ್ನೆಲ್ಲ ನಾವು ಕ್ರೆಡೈ ಬಿಲ್ಡರ್ಸ್ನಲ್ಲಿ ಏನಂತಂದರೆ ನಮ್ಮದು ಸವಾಲುಗಳು ಇದ್ದೇ ಇರುತ್ತೆ. ಪ್ರತಿಯೊಂದು ಸವಾಲಲ್ಲೂ ಹಲವಾರು ಅವಕಾಶಗಳು ಇರೋದನ್ನು ನಾವು ನೋಡಿದ್ದೀವಿ. ಸೊ ಈ ಸವಾಲಿನಲ್ಲಿ ಏನು ಅವಕಾಶ ಇದೆ ಅಂತ ಕುತ್ಕೊಂಡ್ಬಿಟ್ಟು ಒಂದು ವಿಮರ್ಶೆ ಮಾಡಿಬಿಟ್ಟು ಒಂದು ಅರ್ಥ ಮಾಡ್ಕೊಂಥ ಒಂದು ಕಾರ್ಯನ ಇವತ್ತು ಮಾಡಿದ್ವಿ. ಕ್ರೆಡೈ ಬೀದರ್ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಮುಲ್ಗೆ ಮಾತನಾಡಿ, ಇಂದು ನಡೆದ ಸಭೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಸೇರಿದಂತೆ ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರು ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ಇಂದಿನ ಸಭೆಯಲ್ಲಿ ಭಾಗಿಯಾಗಿದ್ದರು. ನಮ್ಮಲ್ಲಿನ ಸವಾಲುಗಳನ್ನು ಹಾಗೂ ಕೆಲವು ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಿ ಪರಿಹಾರವನ್ನು ಕಂಡುಕೊಳ್ಳಲಾಯಿತು ಅಂತ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೀದರ್ನಲ್ಲಿ 3rd ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಕ್ರೆಡೈ ಕರ್ನಾಟಕ ಕಡೆಯಿಂದ ಬೀದರ್ ಹೋಸ್ಟ್ ಮಾಡಿದೆ. ಇದರಲ್ಲಿ ಕರ್ನಾಟಕದ ಎಲ್ಲ ಚಾಪ್ಟರು ಆ್ಯಂಡ್ ಕ್ರೆಡೈ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ನಾಗೇಂದ್ರಪ್ಪ ಅವರು ಬಂದಿದ್ದರು ಆ್ಯಂಡ್ ಎಂಟೈರ್ ಟೀಮ್ ಆಫ್ ಕ್ರೆಡೈ ಕರ್ನಾಟಕ ಬಂದಿತ್ತು. ಇದರಲ್ಲಿ ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಬಿಜಾಪುರ, ಗುಲ್ಬರ್ಗ ಎಲ್ಲ ಡಿಸ್ಟ್ರಿಕ್ಟಿಂದ ಪ್ರೆಸಿಡೆಂಟ್, ಸೆಕ್ರೆಟರೀಸ್ ಬಂದು ತುಂಬ ದೀರ್ಘವಾಗಿ ಚರ್ಚೆ ಆಯಿತು. ಕ್ರೆಡೈನಲ್ಲಿ ಏನೇನು ಮಾಡಬೇಕು, ಏನೇನಿಲ್ಲ, ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಕ್ರೆಡೈ ಕರ್ನಾಟಕ ಇದೆ ನಮಗೆ ಸಪೋರ್ಟಿಗೆ. ಇವತ್ತೆಲ್ಲ ಡಿಸ್ಕಷನ್ ಆಯಿತು. ತುಂಬ ಚೆನ್ನಾಗಿ ಮೀಟಿಂಗ್ ಆಯಿತು. ಫಸ್ಟ್ ಟೈಮ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಾದ ಭಾಸ್ಕರ್ ನಾಗೇಂದ್ರಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಫಸ್ಟ್ ಟೈಮ್ ಬೀದರ್ನಲ್ಲಿ ಆಗಿರೋದು ಇದು ಕ್ರೆಡೈ ಮೀಟಿಂಗು. ಅದೇ ರೀತಿ ರಜನೀಶ್ ವಾಲಿ ಅವರು, ಆಮೇಲೆ ವಿವೇಕ್ ವಾಲಿ ಅವರು, ಎಲ್ಲರೂ ಅಂದರೆ ಆಲ್ ಕ್ರೆಡೈ ಟೀಮ್ ನಮ್ಮ ಬೀದರ್ದೇನಿದೆ 20 ಸೆಕ್ರೆಟ್ರಿ ನಮ್ಮದು ಅನಿಲ್ ಖೇಣಿ ಅವರು, ಹೌಶೆಟ್ಟಿ ಪಾಟೀಲ್ ಅವರು, ಸೋಮಶೇಖರ್ ಪಾಟೀಲ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಕ್ರೆಡೈ ಬೀದರ್ ಮೆಂಬರ್ಸಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಕ್ರೆಡೈ ಪ್ರಮುಖರಾದ ಹೌಶೆಟ್ಟಿ ಪಾಟೀಲ್ ಅವರು ಮಾತನಾಡಿ, ಇಂದಿನ ಈ ಸುದೀರ್ಘ ಸಭೆಯಲ್ಲಿ ನಮ್ಮ ಟೈರ್ 2 ಸಿಟಿ ಬೀದರ್ನಲ್ಲಿ ರಿಯಲ್ ಎಸ್ಟೇಟಿಗಾಗಿ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚಿಸಲಾಯಿತು. ಇಂತಹ ಒಂದು ಸಭೆಯನ್ನು ಬೀದರ್ನಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಇಡೀ ಕರ್ನಾಟಕ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಕ್ರೆಡೈಯಿಂದ ಬೀದರ್ 3ನೇ ಒಂದು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಕರ್ನಾಟಕ ಕ್ರೆಡೈಗೆ ಧನ್ಯವಾದಗಳು ಬಯಸ್ತೀವಿ. ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಭಾಸ್ಕರ್ ನಾಗೇಂದ್ರಪ್ಪ ಅವರಿಗೆ, ಹಾಗೂ ಅದೇ ಥರ ಈ ಗೊತ್ತೆಲ್ಲ ಭಾಳ ಡಿಸ್ಕಷನ್ ಆಯಿತು ನಮ್ಮ ಅಧ್ಯಕ್ಷರಾದಂಥ ರವಿ ಮುಲ್ಗೆ ಅವರ ನೇತೃತ್ವದಲ್ಲಿ, ಹಾಗೂ ಸೆಕ್ರೆಟರಿ ಅಂತ ನಮ್ಮ ಅನಿಲ್ ಖೇಣಿಯವರು,
ಹಾಗೂ ಎಲ್ಲ ನಮ್ಮ ಸದಸ್ಯರು ಭಾಳ ಸವಿಸ್ತರವಾಗಿ ಇಲ್ಲಿ ಒಂದು ಬಗ್ಗೆ ಚರ್ಚೆ ಮಾಡಿ ಈ ಬೀದರ್ನಲ್ಲಿ ಕೂಡ ಇದು 2 ಟೈರ್ ಸಿಟಿಯಲ್ಲಿ ಕೂಡ ಈ ಒಂದು ರಿಯಲ್ ಎಸ್ಟೇಟ್ಗೆ ಯಾವ ಥರ ಒಂದು ಉತ್ತೇಜನ ಕೊಡಬೇಕಂತೇಳಿ ಅದು ಭಾಳಷ್ಟು ರೂಪರೇಷೆಗಳನ್ನೆಲ್ಲ ಇವತ್ತು ಇದರಲ್ಲಿ ಎಲ್ಲ ಡಿಸ್ಕಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಜನತೆಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ನಾವೆಲ್ಲ ಸೇರಿ ಒಂದು ಬೀದರ್ಗೆ ಒಂದು ಈ ಕ್ರೀಡಾ ಮುಖಾಂತರ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತ ಎಲ್ಲ ಇವತ್ತು ಒಂದು ವಿಚಾರ ಸಂಕಿರಣದ ಆಯಿತು. ಅದ್ರ ಬಗ್ಗೆ ಎಲ್ಲರಿಗೂ ಹೀಗಾಗಿ ಇಲ್ಲೆಲ್ಲ ರಾಜ್ಯದಿಂದ ಬಂದಂಥ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ಬೀದರ್ ಕ್ರೀಡಾ ಕರ್ನಾಟಕ ವತಿಯಿಂದ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದ. ಇನ್ನು ಸಭೆಯಲ್ಲಿ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಖಜಾನ್ಸಿಗಳಾದ ಧನರಾಜ್ ತಾಳಂಪಳ್ಳಿ, ಕಾರ್ಯದರ್ಶಿಗಳಾದ ಮಹಾವೀರ್ ಮೆಹ್ತಾ ಸೇರಿದಂತೆ ರಾಜ್ಯ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.